ಇನ್ನು ಇರಾನ್ ಸ್ನೇಹ ಹಸ್ತ 2 ತೈಲ ಟ್ಯಾಂಕರ್ಸ್ಗಳು ಭಾರತದತ್ತ ಇದೇನು ಸಾಗ್ತಾ ಇದೆ. ಯುದ್ಧ ನೌಕೆಯ ಕಾವಲಿನ ಜೊತೆಗೆ ಭಾರತದತ್ತ ತೈಲ ಹೊತ್ತು ಬರ್ತಾ ಇದೆ ಈ ನೌಕೆ. ಭಾರತದ ಶಿವಾಲಿಕ್ ಬಳಿಕ ಹಾರ್ಮೋಜ್ ದಾಟಿರುವಂತಹ ನಂದಾದೇವಿ 92,700 ಟನ್ ಗ್ಯಾಸ್ ಹೊತ್ತಿರುವಂತಹ 2 ಹಡಗು ನಾಳೆ ಭಾರತಕ್ಕೆ ಬರುತ್ತೆ. 46,000 ಟನ್ ಎಲ್ಪಿಜಿಯನ್ನ ಹೊತ್ತ ಶಿವಾಲಿಕ್ ತೈಲ ನೌಕೆ ಇದೇ ಮಾರ್ಚ್ 16ಕ್ಕೆ ಶಿವಾಲಿಕ್ ಭಾರತ ಗುಜರಾತ್ ತಲುಪುವಂತ ಸಾಧ್ಯತೆ ಇದೆ. 16 ಅಂದ್ರೆ ನಾಳೆ ಬರಬಹುದು, ಭಾರತಕ್ಕೆ ರೀಚ್ ಆಗಬಹುದು, ಗುಜರಾತ್ಗೆ ತಲುಪಬಹುದು. ಮರುದಿನ ಅಂದ್ರೆ ಮಾರ್ಚ್ 17ಕ್ಕೆ ನಂದಾದೇವಿ ಅನಿಲ ಟ್ಯಾಂಕರ್ ಭಾರತಕ್ಕೆ ಬರುವಂತ ಸಾಧ್ಯತೆ ಇದೆ. ಇನ್ನು ಉಳಿದಂತಹ 22 ಹಡಗುಗಳು ಶೀಘ್ರದಲ್ಲೇ ಹಾರ್ಮುಜ್ ದಾಟುವ ನಿರೀಕ್ಷೆ ಕೂಡ ಇದೆ. 97,700 ಟನ್ ಗ್ಯಾಸ್ ಹೊತ್ತಿರುವಂತಹ 2 ಹಡಗುಗಳು ನಾಳೆ ಭಾರತಕ್ಕೆ ರೀಚ್ ಆಗುತ್ತೆ, ಗುಜರಾತಿಗೆ ರೀಚ್ ಆಗುತ್ತೆ ಅಂತ ಗೊತ್ತಾಗ್ತಾ ಇದೆ. 40,000 ಟನ್ ಎಲ್ಪಿಜಿಯನ್ನ ಹೊತ್ತಿರುವಂತಹ ಶಿವಾಲಿಕ್ ತೈಲ ನೌಕೆ ಗುಜರಾತ್ ತಲುಪುವಂತ ಸಾಧ್ಯತೆ ಇದೆ. ಮರುದಿನ ಅಂತಂದ್ರೆ ಮಾರ್ಚ್ 17ನೇ ತಾರೀಕು ನಂದಾದೇವಿ ಅನಿಲ ಟ್ಯಾಂಕರ್ ಭಾರತಕ್ಕೆ ಬರಬಹುದು. ಇನ್ನು ಉಳಿದಂತ 22 ಹಡಗು ಕೂಡ ಶೀಘ್ರದಲ್ಲೇ ಹಾರ್ಮುಜ್ ಮೂಲಕ ಬರ್ತಾ ಇದೆ. ಹಾರ್ಮುಜ್ ಜಲಸಂಧಿಯಿಂದ ಸಾಗುತ್ತಾ ಇದೆ. ಈಗಾಗಲೇ ಇರಾನ್ ಇದಕ್ಕೆ ಅನುಮತಿಯನ್ನ ಕೊಟ್ಟಿದೆ. ಅಂತಂದ್ರೆ ಭಾರತದ ಈ ಒಂದು ಹಡಗುಗಳಿಗೆ ಇಲ್ಲಿಂದ ಸಾಗುವಂತ ಪರ್ಮಿಷನ್ ಅನ್ನ ಕೊಟ್ಟಿರುವಂತದ್ದು. ವಾಣಿಜ್ಯ ಸರಕು ಸಾಗಣೆಗೆ ಹಡಗುಗಳಿಗೆ ನೌಕಾಪಡೆ ಬೆಂಗಾವಲು. ಭಾರತದ ಹಿತಾಸಕ್ತಿ ಕಾಪಾಡಲು ನೌಕಾಪಡೆಯು ಖಾಯಂ ಗಸ್ತಿದೆ. ಅಂತಾರಾಷ್ಟ್ರೀಯ ಜಲ ಪ್ರದೇಶದಲ್ಲಿ ನಡೆಸುವಂತಹ ಖಾಯಂ ಗಸ್ತಿನ ಭಾಗ ಕೊಲ್ಲಿಗೆ ತೆರಳಿರುವಂತಹ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳು. ಭಾರತೀಯ ನೌಕಾಪಡೆಯ 3 ಯುದ್ಧ ನೌಕೆಗಳು ಒಮನ್ಗೆ ಉದ್ವಿಗ್ನ ಪರಿಸ್ಥಿತಿಯ ನಡುವೆ ವ್ಯಾಪಾರಿ ಹಡಗುಗಳಿಗೆ ಬೆಂಗಾವಲನ್ನ ಕೊಡ್ತಾ ಇದ್ದಾರೆ. ನೌಕಾಪಡೆಯ ಯುದ್ಧ ನೌಕೆಗಳು ವ್ಯಾಪಾರಿ ಹಡಗುಗಳ ನಿರಂತರ ನಿಗಾನ್ನ ಇಲ್ಲಿ ಇಟ್ಟಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ವಾಣಿಜ್ಯ ಸರಕು ಸಾಗಣೆ ಹಡಗುಗಳಿಗೆ ನೌಕಾಪಡೆ ಬೆಂಗಾವಲಿದೆ. ಅದರಲ್ಲೂ ಕೂಡ ತೈಲ ನೌಕೆ ರಕ್ಷಣೆಗಾಗಿ ಭಾರತದ ಯುದ್ಧ ನೌಕೆ ರಕ್ಷಣಕ್ಕೆ ಇಳಿದಿದೆ, ರಣಕಣಕ್ಕೆ ಇಳಿದಿರುವಂಥದ್ದು. ಭಾರತದ ಹಿತಾಸಕ್ತಿ ಕಾಪಾಡಲು ನೌಕಾಪಡೆಯು ಖಾಯಂ ಗಸ್ತು ಅಂತ ಹೇಳಿದೆ. ಕಾರಣ ಇದೇ ಒಂದು ಭಾಗದಿಂದ ಅಂದ್ರೆ ಹಾರ್ಮುಜ್ ಜಲಸಂಧಿಯಿಂದ ಇನ್ನೇನು ನಮ್ಮ ಭಾರತಕ್ಕೆ ಏನು ಹಡಗುಗಳು ಬರಬೇಕಿತ್ತು, ಎಲ್ಪಿಜಿ ಗ್ಯಾಸ್ ಅನ್ನು ಹೊತ್ತು ಬರ್ತಾ ಇರುವಂತಹ ಹಡಗುಗಳಿಗೆ ಇರಾನ್ ಅನುಮತಿಯನ್ನ ಕೊಟ್ಟಿದೆ. ಅದರಲ್ಲೂ ಕೂಡ ನಮ್ಮ ಆಪ್ತ ದೇಶ ಭಾರತ ಅಂತ ಹೇಳಿ ಇರಾನ್ ಹೇಳಿರುವಂಥದ್ದು. ಹಾಗಾಗಿ ಭಾರತಕ್ಕೂ ಈ ಒಂದು ಯುದ್ಧಕ್ಕೂ ಸಂಬಂಧ ಇಲ್ಲ. ಇಲ್ಲಿ ಹಾರ್ಮೋಜ್ ಜಲಸಂಧಿ ಬಂದಾಗಿರೋದ್ರಿಂದ ಇಲ್ಲಿ ಭಾರತದಲ್ಲಿ ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ಎಷ್ಟೆಲ್ಲ ಅಲ್ಲೋಲ ಕಲ್ಲೋಲ ಶುರುವಾಗಿದೆ ಅಂತ ಹೇಳಿ ಗೊತ್ತಿರುವಂಥ ವಿಚಾರ. ಹಾಗಾಗಿ ಇಲ್ಲಿ ಶೀಘ್ರದಲ್ಲೇ ಎಲ್ಲವೂ ಕೂಡ ಸರಿ ಹೋಗುತ್ತೆ, ಶೀಘ್ರದಲ್ಲೇ ಎಲ್ಲವೂ ಕೂಡ ಸರಿ ಮಾಡ್ತೀವಿ, ಜಸ್ಟ್ ವೇಟ್ ಅಂಡ್ ವಾಚ್ ಅಂತ ಹೇಳಿ ಇರಾನ್ ಕೂಡ ಒಂದು ಇನ್ಫಾರ್ಮೇಶನ್ ನ ಕೊಟ್ಟಿತ್ತು. ಅದಾದ ನಂತರ ಹಾರ್ಮುಜ್ ಜಲಸಂಧಿ ಓಪನ್ ಮಾಡಿದ್ರು. ಅಂದ್ರೆ ಕೇವಲ ಭಾರತ ದೇಶಕ್ಕೋಸ್ಕರ ಮಾತ್ರ ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಲಾಯಿತು. ಅದಾದ ನಂತರ ಇದೀಗ ಭಾರತದತ್ತ ಈ ಒಂದು ಹಡಗುಗಳು ಎಲ್ಲವೂ ಕೂಡ ಸಾಗ್ತಾ ಇದೆ.